ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತುವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಷಯ ಬಂದು ತುಂಬ ಇಂಟ್ರೆಸ್ಟಿಂಗ್ ಇದೆ ಮತ್ತು ನಿಮ್ಮ ಸಕ್ಸಸ್ ಗೆಲುವಿನ ಬಗ್ಗೆ ಒಂದು ಸುಳಿವನ್ನು ಕೊಡುತ್ತೆ. ಈ ವಿಡಿಯೋವನ್ನು ಪೂರ್ತಿ ನೋಡಿ ವೀಕ್ಷಕರೇ. ಏನು ಇವತ್ತಿನ ವಿಷಯ ಏನಂದರೆ ನೋಡಿ, ನಿಮ್ಮ ಜಾತಕದ ಪ್ರಕಾರ ಅದೃಷ್ಟ ಸಂಖ್ಯೆಯನ್ನು ಕಂಡುಹಿಡಿಯುವುದು ಹೇಗೆ. ಇದರಲ್ಲಿ ನಂಬರ್ 1 ನಾವು ಏನು ಯೋಚನೆ ಮಾಡಬೇಕು ಅಂದರೆ, ಕೆಲವೊಬ್ಬರು ಏನು ಮಾಡ್ತಾರೆ, ನಿಮ್ದು ಯಾವುದು ಡೇಟ್ ಆಫ್ ಬರ್ತೋ ನೀವು 17ನೇ ತಾರೀಕು ಹುಟ್ಟಿದ್ದೀರಾ, ನಿಮ್ಮ 17ನೇ ತಾರೀಕು ಹುಟ್ಟಿದವ್ರಿಗೆಲ್ಲ ಇದು ಲಕ್ಕಿ ನಂಬರು. ಅಥವಾ ನಿಮ್ಮದು 3ನೇ ತಾರೀಕು ಹುಟ್ಟಿದ್ದೀರಾ, 3ನೇ ತಾರೀಕು ಹುಟ್ಟಿರೋರಿಗೆಲ್ಲ ಇದು ಲಕ್ಕಿ ನಂಬರ್ ಅಂತಾರೆ. ಆ್ಯಕ್ಚುಲಿ ಡೇಟ್ ಆಫ್ ಬರ್ತ್ ಪ್ರಕಾರ ಲಕ್ಕಿ ನಂಬರ್ನ ಇಡಬಾರ್ದು, ತಗೋಬಾರ್ದು, ಅದು ವರ್ಕ್ ಆಗಲ್ಲ. ಮತ್ತು ಇನ್ಯಾವ ಪ್ರಕಾರ ತಗೋಬೇಕು ಅಂದರೆ, ನಿಮ್ಮ ಜನ್ಮ ಜಾತಕದ ಪ್ರಕಾರ ಲಕ್ಕಿ ನಂಬರ್ನ ಆಯ್ಕೆ ಮಾಡಬೇಕು, ಅದೇ ವರ್ಕ್ ಆಗುವಂಥದ್ದು. ನೋಡಿ, ಇವಾಗ ನವಗ್ರಹಗಳಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಈಗ ಇದರಲ್ಲಿ ಒಂದು ಅರ್ಧ ಜನ, ನಮ್ಮ ವೀಕ್ಷಕರಲ್ಲಿ ಅರ್ಧ ಜನ ಏನು ನಂಬಿದ್ದೀರ ಗೊತ್ತಾ, ಗ್ರಹಗಳ ಸಂಖ್ಯೆಗಳು. ಓಕೆನಾ? ಸೂರ್ಯ ಅಂದರೆ 1, ಚಂದ್ರ ಅಂದರೆ 2, ಮಂಗಳ ಅಂದರೆ 9, ಬುಧ ಅಂದರೆ 5, ಗುರು ಅಂದರೆ 3, ಶುಕ್ರ ಅಂದರೆ 6, ಶನಿ ಅಂದರೆ 8, ರಾಹು ಅಂದರೆ 4, ಕೇತು ಅಂದರೆ 7. ಇದನ್ನು ನಂಬಿದ್ದಾರೆ ಯಾರು? ಅರ್ಧ ಜನಗಳು ಇದನ್ನು ನಂಬಿದ್ದಾರೆ. ಆದರೆ ಇದು ರಾಂಗ್. ಅದಕ್ಕೆ ನೋಡಿ, ಎಲ್ಲ ಇಂಟು ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು. ಇದೆಲ್ಲ ರಾಂಗ್. ಮತ್ತು ರೈಟ್ ಏನು ಅಂದರೆ, ಆ ರೈಟ್ಗೆ ಅದು ಗೊತ್ತಾಗೋಕ್ಕೆ ಇದು ಬೇಕು ನಮಗೆ, ನವಗ್ರಹ ಸ್ತುತಿ. ನೀವು ಕೇಳಿರ್ತೀರ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿ ಭಶ್ಯ ರಾಹುವೇ ಕೇತುವೆ ನಮಃ. ಇದ್ರ ಪ್ರಕಾರ ನಾವು ಗ್ರಹಗಳ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಬೇಕು. ನೋಡಿ ವೀಕ್ಷಕರೇ, ನೋಡಿ, ನಮ ಸೂರ್ಯಾಯ, ಸೂರ್ಯ 1, ಇದು ಕರೆಕ್ಟು. ಚಂದ್ರಾಯ, ಚಂದ್ರ 2, ಇದು ಕರೆಕ್ಟು. ಮಂಗಳಾಯ, ನೋಡಿ, ಮಂಗಳನ ಸಂಖ್ಯೆ 3, ಓಕೆನಾ? ನೆಕ್ಸ್ಟು ಬುಧಾಯ ಚ, ಬುಧನ ಸಂಖ್ಯೆ 4, ಗುರುವಿನ ಸಂಖ್ಯೆ 5, ಶುಕ್ರನ ಸಂಖ್ಯೆ 6, ಶನಿಯ ಸಂಖ್ಯೆ 7, ರಾಹು ಕೇತು, ರಾಹುದು 8, ಕೇತು ಆ್ಯಕ್ಚುಲಿ ಇದು ಕೇತು, ಓಕೆ, ಕೇತುದು ಬಂದು 9. ನೋಡಿ ವೀಕ್ಷಕರೇ, ಇದು ದ ರಿಯಲ್ ಗ್ರಹಗಳ ನಂಬರು. ಸೂರ್ಯ ಅಂದರೆ 1, ಚಂದ್ರ ಅಂದರೆ 2, ಮಂಗಳ ಅಂದರೆ 3, ಬುಧ ಅಂದರೆ 4, ಗುರು ಅಂದರೆ 5, ಶುಕ್ರ ಅಂದರೆ 6, ಶನಿ ಅಂದರೆ 7, ರಾಹು ಅಂದರೆ 8, ಕೇತು ಅಂದರೆ 9. ಇದು ನಿಜವಾಗ್ಲೂ ವರ್ಕ್ ಆಗೋದು. ನಾನು ನೋಡಿ ಸಾಕ್ಷಿ ಸಮೇತ ನಿರೂಪಿಸಿದ್ದೀನಿ ಯಾಕೆ ಈ ನಂಬರ್ಗಳನ್ನು, ಗ್ರಹಗಳಿಗೆ ಈ ನಂಬರ್ಗಳು ತೊಗೊಂಡಿದ್ದಾವೆ. ನವಗ್ರಹ ಸ್ತುತಿನೇ ಇದಕ್ಕೆ ಮೂಲ ಆಧಾರ, ಮೂಲ ಬೇರು. ಓಕೆನಾ? ನೀವು ಇಷ್ಟು ದಿನ ತಿಳ್ಕೊಂಡಿರೋದೆಲ್ಲ ರಾಂಗು, ಅದು ವರ್ಕ್ ಆಗಲ್ಲ. ಮತ್ತು ಜನ್ಮ ಜಾತಕದ ಪ್ರಕಾರ ಲಕ್ಕಿ ನಂಬರು, ನಮ್ಮ ಅದೃಷ್ಟ ಗ್ರಹ ಅಥವಾ ಅದೃಷ್ಟ ಸಂಖ್ಯೆನ ಆಯ್ಕೆ ಮಾಡಬೇಕು. ಅದು ಹೆಂಗೆ ಅಂದರೆ, ನಿಮಗೆ ಇದು ಲಗ್ನದಿಂದ 1, 2, 3, 4 ಈ ರೀತಿ 12 ಭಾವಗಳಿದೆ. ಇದರಲ್ಲಿ ನಿಮ್ಗೆ ಏನು ಕೆಲಸ ಆಗಬೇಕು. ಫಾರ್ ಎಕ್ಸಾಂಪಲ್, ಎಲ್ಲದಕ್ಕೂ ಯಾವುದೋ ಒಂದು ಗ್ರಹ ಎಲ್ಲದಕ್ಕೂ ಹೆಲ್ಪ್ ಮಾಡಲ್ಲ. ಓಕೆನಾ? ಫಾರ್ ಎಕ್ಸಾಂಪಲ್ಲು, ನಿಮಗೆ ಮದುವೆ ಆಗಬೇಕು, ಆ ಒಂದು ಉದ್ದೇಶ ಇರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ನೀವೇನು ಮಾಡಿ, ನಿಮ್ಮ ಲಗ್ನದಿಂದ 7ನೇ ಮನೆಯಲ್ಲಿ ಯಾರು ಕುಳಿತಿದ್ದಾರೆ ನೋಡಿ, ಯಾವ ಗ್ರಹ ಕುಳಿತಿದೆ ಅಂತ ನೋಡಿ. ಈಗ ಈ ಜಾತಕದಲ್ಲಿ 7ನೇ ಮನೆಯಲ್ಲಿ ರವಿ ಇದ್ದಾನೆ. ಈಗ ಇವ್ರಿಗೆ ಮದುವೆ ಆಗಬೇಕು, ಮಿಕ್ಕಿದ್ದೆಲ್ಲ ಆಮೇಲೆ ನೋಡೋಣ, ಫಸ್ಟ್ ಮದುವೆ ಆದರೆ ಸಾಕು ಅಂತ ಇದ್ದಾರೆ. ಅವಾಗ ಏನು ಮಾಡಬೇಕು, ರವಿ ಸಂಖ್ಯೆ 1 ಮತ್ತು ರುದ್ರಾಕ್ಷಿಗಳು ಅಷ್ಟೇ. ಸೂರ್ಯನಿಗೆ 1 ಮುಖದ ರುದ್ರಾಕ್ಷಿ, ಚಂದ್ರನಿಗೆ 2 ಮುಖದ ರುದ್ರಾಕ್ಷಿ, ಮಂಗಳನಿಗೆ 3 ಮುಖದ ರುದ್ರಾಕ್ಷಿ, ಬುಧನಿಗೆ 4 ಮುಖದ ರುದ್ರಾಕ್ಷಿ, ಗುರುವಿಗೆ 5 ಮುಖದ ರುದ್ರಾಕ್ಷಿ, ಶುಕ್ರನಿಗೆ 6 ಮುಖದ ರುದ್ರಾಕ್ಷಿ, ಶನಿಗೆ 7 ಮುಖದ ರುದ್ರಾಕ್ಷಿ,
ರಾಹುವಿಗೆ 8 ಮುಖದ ರುದ್ರಾಕ್ಷಿ, ಕೇತುವಿಗೆ 9 ಮುಖದ ರುದ್ರಾಕ್ಷಿ. ಓಕೆನಾ? ನೋಡಿ, ಪರಿಹಾರ ಅಂತ ನಾವು ಬಂದಾಗ 3 ರೀತಿ ವರ್ಕ್ ಆಗುವಂಥದ್ದು. ನಂಬರ್ 1 ರತ್ನಗಳು, ನಂಬರ್ 2 ರುದ್ರಾಕ್ಷಿ, ನಂಬರ್ 3 ಕರವಸ್ತ್ರ, ಒಂದು ಖರ್ಚಿಗೆ ಯೂಸ್ ಮಾಡೋದು. ಇದು ರಿಯಲ್ ವರ್ಕ್ ಆಗೋದು. ಪೂಜೆ ಪುನಸ್ಕಾರ ಬೇರೆ ಥರ, ಅದು ವಾಮಾಚಾರ ಬೇರೆ ಬೇರೆ ಲೆಕ್ಕಾಚಾರಕ್ಕೆ ಬರುತ್ತೆ. ಬಟ್ ನ್ಯಾಚುರಲ್ ಆಗಿ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ರಿಸಲ್ಟ್ ಬರಬೇಕು ಅಂತ ಅಂದಾಗ ಈ 3 ನಮಗೆ ಕೆಲಸವನ್ನು ಮಾಡುತ್ತೆ ವೀಕ್ಷಕರೇ. ನೋಡಿ, ಈಗ ಒಬ್ಬ ವ್ಯಕ್ತಿಗೆ ಮದುವೆ ಆಗಬೇಕು, ಅವ್ರದ್ದು ಫಸ್ಟ್ ಅವ್ರ ಡಿಮ್ಯಾಂಡ್ ಏನು, ನಿಮ್ಮ ಡಿಮ್ಯಾಂಡ್ ಏನು, ನಿಮ್ಗೆ ಏನು ಬೇಕು ಅಂತ ಅದನ್ನು ನೀವು ತಿಳ್ಕೊಬೇಕು. ಮದುವೆ ಆಗಬೇಕು, 7ನೇ ಮನೆಯಲ್ಲಿ ಯಾರು ಗ್ರಹ ಇದ್ದಾರೆ ನೋಡಿ, ಆ ಗ್ರಹದ ಸಂಖ್ಯೆ ಅದು ನಿಮ್ಮ ಅದೃಷ್ಟ ಸಂಖ್ಯೆ. ಮತ್ತು ಆ ಗ್ರಹಗಳು ಆ ಒಂದು, ಫಾರ್ ಎಕ್ಸಾಂಪಲ್ ಈಗ 7ನೇ ಮನೆಯಲ್ಲಿ ರಾಹು ಇದ್ದಾನೆ, ನೀವು 8 ಮುಖದ ರುದ್ರಾಕ್ಷಿನ ಹಾಕೋಬೇಕು. ಆವಾಗ ಏನಾಗುತ್ತೆ, ಆ ರಾಹು ಎನರ್ಜೈಸ್ಡ್ ಆಗುತ್ತೆ, ಶಕ್ತಿಶಾಲಿ ಆಗುತ್ತೆ. ಆವಾಗ ನಿಮಗೆ ಬೇಗ ಮದುವೆಯನ್ನು ತಂದುಕೊಡುತ್ತೆ. ಆ ಥರ ಲಕ್ಕಿ ನಂಬರು, ಆ ರುದ್ರಾಕ್ಷಿ ಮತ್ತು ಆ ಲಕ್ಕಿ ಸಂಖ್ಯೆ ಪ್ಲಸ್ ಆ ಗ್ರಹಗಳ ಬಣ್ಣವನ್ನು ಹೆಚ್ಚು ಬಳಕೆ ಮಾಡಿದಾಗ ಆ ಗ್ರಹ ಹೆಚ್ಚು ಆಕ್ಟಿವೇಟ್ ಆಗುತ್ತೆ. ನೆಕ್ಸ್ಟು, ಇನ್ನೊಬ್ರಿಗೆ ನನಗೆ ಒಂದು ಅಧಿಕಾರ ಬರಬೇಕು, ನಾನೊಂದು ಫೇಮಸ್ ಆಗಬೇಕು, ಒಂದು ಅಂತಸ್ತು ಬರಬೇಕು, ಮೇಯ್ನ್ ಅಧಿಕಾರ ಅಂತ ಕೇಳ್ತಾರೆ. ಆವಾಗ ಏನು ಮಾಡಬೇಕು, 10ನೇ ಮನೇಲಿ ಯಾರಿದ್ದಾರೆ ನೋಡಬೇಕು. 10ನೇ ಮನೇಲಿ ಯಾರು ಇಲ್ವಾ, ಅದ್ರಿಗೆ 10ನೇ ಮನೆಗೆ ಅಧಿಪತಿ ಅಂತ ಯಾರು ಒಬ್ರು ಇರ್ತಾರಲ್ವ, ಆ ಅಧಿಪತಿ ಯಾರು, ಅವರ ಸಂಖ್ಯೆಗಳು ಏನು ಅದನ್ನು ನೋಡಬೇಕು. ಆ ಒಂದು ಗ್ರಹದ ರುದ್ರಾಕ್ಷಿ, ಒರಿಜಿನಲ್ ರುದ್ರಾಕ್ಷಿಯನ್ನು ಹಾಕೊಬೇಕು. ಆ ಗ್ರಹದ ಕಲರನ್ನು ಜಾಸ್ತಿ ಲಕ್ಕಿ ಕಲರಾಗಿ ಯೂಸ್ ಮಾಡಬೇಕು. ಆ ಗ್ರಹದ ನಂಬರನ್ನು ಲಕ್ಕಿ ನಂಬರಾಗಿ ಯೂಸ್ ಮಾಡಬೇಕು. ಆವಾಗ ಅದು ಯಶಸ್ವಿ ಆಗುತ್ತೆ. ಇನ್ನೊಂದು ಉದಾಹರಣೆ ತೊಗೊಳ್ಳೋಣ. ಯಾರೋ ಒಬ್ಬರು ಪ್ರಾಪರ್ಟಿ ಮಾಡಬೇಕು ನಾನು ಅಂತ ಆಸೆ ಇಟ್ಕೊಂಡಿರ್ತಾರೆ. ಆವಾಗ ನೆಕ್ಸ್ಟ್ 4ನೇ ಮನೇಲಿ ಯಾವ ಗ್ರಹ ಇದೆ ನೋಡಿ, ಆ ಗ್ರಹದ್ದು ರುದ್ರಾಕ್ಷಿ ಕಲರು, ಬಣ್ಣ ಮತ್ತು ಸಂಖ್ಯೆನ ಫಾಲೋ ಮಾಡಿ. ಅದೇ ನಿಮ್ಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಇಲ್ಲಾಂದರೆ ಅದರ ಅಧಿಪತಿ ಇದನ್ನು ಫಾಲೋ ಮಾಡಿ. ಇಷ್ಟೇ. ಓಕೆನಾ ವೀಕ್ಷಕರೇ? ಇದಿಷ್ಟು ನಿಧಾನಕ್ಕೆ ನೀವು ಇನ್ನೊಂದು ಸತಿ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಇದು ತುಂಬ ಉಪಯುಕ್ತವಾದ ಮಾಹಿತಿ. ಗ್ರಹಗಳ ಸಂಖ್ಯೆ ಇದು ಏನಂದರೆ ಬೇಸಿಕ್ಕಲ್ಲೇ ರಾಂಗ್ ಆಗಿಬಿಟ್ರೆ ನಮ್ಮ ಬೇಸ್ಮೆಂಟೇ ಕರೆಕ್ಟಾಗಿಲ್ಲ, ಎಷ್ಟು ಬಿಲ್ಡಿಂಗ್ ಕಟ್ಟಿದ್ರೂ ಆ ಬಿಲ್ಡಿಂಗ್ ಯಾವತ್ತೂ ಬಿದೋಗುತ್ತೆ. ಅದರಿಂದ ಈ ಸಂಖ್ಯೆಗಳನ್ನ ನೆನಪಿಟ್ಕೊಳ್ಳಿ. ಈ ರುದ್ರಾಕ್ಷಿಗಳು ಹಾಕ್ಕೊಂಡು ಅದಕ್ಕೆ ಹೇಳಿದ್ದು ನಿಮ್ಮ ಡಿಮ್ಯಾಂಡ್ ಏನಿದೆ ಅದನ್ನು ನೋಡ್ಬೇಕು ನೀವು. ಅದಕ್ಕೆ ತಕ್ಕಂತೆ ಅನುಗುಣವಾಗಿ ನೀವೇ ಮಾಡ್ಕೊಬೋದು ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು. ಇಲ್ಲಿವರೆಗೂ ನಮ್ಮ ಚಾನಲನ್ನು ನೋಡಿದ್ದಕ್ಕೆ ಧನ್ಯವಾದಗಳು ವೀಕ್ಷಕರೇ. ನಿಮ್ಮ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಕೊಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ನಮಸ್ಕಾರ.